ವೀಕ್ಷಕರೇ ನಮಸ್ತೆ. ನೋಡಿ, ನಾಳೆ ಶುಕ್ರವಾರ ಲಕ್ಷ್ಮೀ ಮಹಾಯೋಗ ಇದೆ. ಅಂದರೆ ಪಂಚಮಿಯಲ್ಲಿ ಮಾಡೋ ಲಕ್ಷ್ಮೀ ಪೂಜೆಗೆ ಮಹಾಯೋಗ ಅಂತ ಹೇಳ್ತಾರೆ. ನಾಳೆ ಬರೋವಂಥ ಶುಕ್ರವಾರ ನವರಾತ್ರಿ ದಿನ ತುಂಬ ಒಳ್ಳೆಯ ದಿನ ಇದೆ. ನಾಳೆ ಸಂಜೆಗೆ ನೀವು ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಳ್ಳೆ ಫಲಗಳು ಕೂಡ ಸಿಗುತ್ತೆ. ಮತ್ತು ನಾಳೆ ಚತುರ್ಥಿ ಇದೆ. ಚತುರ್ಥಿ 1 ಗಂಟೆ ಇವತ್ತು ಸ್ಟಾರ್ಟ್ ಆಗಿ ನಾಳೆ ಶುಕ್ರವಾರ 1:11 ಚತುರ್ಥಿ ಇದೆ. ನೋಡಿ, ಚತುರ್ಥಿ ದಿನ ಗಣಪನಿಗೆ ಯಾರು ನೈವೇದ್ಯ ಮಾಡಿ ಪೂಜೆ ಅಭಿಷೇಕ ಸಲ್ಲಿಸ್ತಾರೋ ಅಂಥವ್ರಿಗೆ ಸಕಲ ದರಿದ್ರ ಸಕಲ ವಿಘ್ನ ನಿವಾರಣೆ ಆಗತ್ತೆ. ಫಸ್ಟು ನೀವು ಬೆಳಗ್ಗೆ ಗಣಪನಿಗೆ ಪೂಜೆ ಮಾಡ್ಕೋಬೇಕು. ಸಂಜೆಗೆ ಪಂಚಮಿ ಇದೆ. ಸಂಜೆವರೆಗೂ ಅಂದರೆ 1:11 ಇದೆ. ಮಧ್ಯಾಹ್ನ ಟೈಮ್ ಯಾರೂ ಲಕ್ಷ್ಮೀ ಪೂಜೆ ಮಾಡೋಕ್ಕಾಗೋದಿಲ್ಲ, ಮಾಡಬಾರ್ದು. ಅದರಿಂದ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು. ಬೆಳಗ್ಗೆ 1:11 ಚತುರ್ಥಿ ಇದೆ. ಗಣೇಶಂದು ಚತುರ್ಥಿ ಅಂತ ಹೇಳ್ತಾರೆ. ಇದು ಚತುರ್ಥಿ ದಿನ ಏನಂದರೆ ಇದು ಸಂಕಷ್ಟ ಬೇರೆ, ಚತುರ್ಥಿ ಬೇರೆ. ಚತುರ್ಥಿ ದಿನ ನೀವು ಎಕ್ಕದ ಗಿಡಕ್ಕೆ ಹೋಗಿಬಿಟ್ಟು ಹಾಲು ಹಾಕಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ಬೇಕು, ನಿಮ್ಮ ಸಂಕಲ್ಪನ ಹೇಳ್ಕೊಂಡು. ಮತ್ತು ಯಾರಿಗೆ ಒಳ್ಳೇದಾಗಬೇಕು ಅಂತ ಇದ್ದರೆ ನೀವು ಅವ್ರ ಹೆಸರನ್ನ ಹೇಳ್ಕೋಬೇಕು. ಹೀಗೆ ನಿಮ್ಮ ಮನೇಲಿ ಯಾರಿಗಾದ್ರು ಅಂದರೆ ನಿಮ್ಮ ಮಗನಿಗೆ ಒಳ್ಳೇದಾಗಬೇಕು, ವಿದ್ಯಾ ಬುದ್ಧಿ ಎಲ್ಲ ಬರಬೇಕು, ಮತ್ತು ನಿಮ್ಮ ಗಂಡನ ಕೆಲಸ ಸಿಗಬೇಕು, ಅವ್ರ ಹೆಸರು ಹೇಳಬೇಕು. ನಿಮಗೆ ಯಾರಿಗೆ ಒಳ್ಳೇದಾಗಬೇಕು ಅಂತ ಇರುತ್ತೆ ಅವ್ರ ಹೆಸರನ್ನ ಎಕ್ಕದ ಗಿಡದ ಹತ್ರ ಹೋಗ್ಬಿಟ್ಟು ನೀವು ಪೂಜೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಗಿಡನ ಸ್ಪರ್ಶಿಸ್ತಾ ನೀವು ಗಿಡನ ಹಿಡ್ಕೊಂಡು ಎಕ್ಕದ ಗಿಡ ಬುಡದ ಹತ್ರ ಹೇಳ್ಕೊಬೇಕು. ನೀವು ನೋಡಪ್ಪ, ನನ್ನ ಗಂಡನಿಗೆ ಒಳ್ಳೆ ಕಡೆ ಕೆಲಸ ಸಿಗಲಿ, ಒಳ್ಳೆಯದಾಗಲಿ, ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಕೊಡಪ್ಪ ನಮ್ಮ ಗಂಡನಿಗೆ ಅಂತ ಕೇಳಬೇಕು. ನನಗೆ ಮಾಂಗಲ್ಯ ಭಾಗ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಡಪ್ಪ. ನನ್ನ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಕೊಡಪ್ಪ ಅಂದ್ಬಿಟ್ಟು ಬೆಳಗ್ಗೆನೇ ನೀವು ಬೇಗ ಅಂದರೆ ಸೂರ್ಯ ಇನ್ನೇನು ಹುಟ್ಟುತ್ತಾ ಇರುತ್ತೆ ಅನ್ನೋ ಸಮಯದಲ್ಲಿ ಹೋಗ್ಬಿಟ್ಟು ನೀವು ಚತುರ್ಥಿ ದಿನ ಎಕ್ಕದ ಗಿಡಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಗಣಪನ ವಿಗ್ರಹಕ್ಕೆ ನೀವು ಬಂದು ಹಾಲಿನ ಅಭಿಷೇಕ ಮಾಡಿ ಜೇನುತುಪ್ಪ ಅಭಿಷೇಕ ಮಾಡಿ ನೀವು ಗಣಪತಿಯ ಆರಾಧನೆ ಮಾಡಿ ಗಣಪತಿಗೆ ಅಕ್ಷತೆಯಲ್ಲಿ ಅರ್ಚನೆ ಮಾಡಬೇಕು. ನೀವು ಅಂದರೆ ಅಕ್ಷತೆ ಒಂದು ಮುರಿದಿರಬಾರ್ದು, ಭಿನ್ನ ಆಗಿರಬಾರ್ದು ಅಂಥ ಅಕ್ಷತೆ ತಗೊಂಡು ನೀವು ಒಂದೊಂದೇ ಗಣಪನ ನಾಮಗಳು 108 ನಾಮಗಳನ್ನ ಹೇಳ್ತಾ ನೀವು ಗಣಪತಿಗೆ ಅರ್ಚನೆ ಮಾಡಬೇಕು. ಅಕ್ಷತೆ ಅರ್ಚನೆ ಮಾಡಿಕೊಂಡು ನೀವು ಪೂಜೆ ಮಾಡ್ಕೊಂಡು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೋಬೇಕು. ಆನಂತರ ನೀವೇನು ಮಾಡಬೇಕು, ಈ ಪೂಜೆ ಎಲ್ಲ ಮುಗಿದ ಮೇಲೆ ಸಂಜೆಗೆ ನೀವು ಲಕ್ಷ್ಮಿಯ ಪೂಜೆಗೆ ತಯಾರಿ ಮಾಡ್ಕೋಬೇಕು. ಲಕ್ಷ್ಮೀ ಪೂಜೆಗೆ ತಯಾರಿ ಮಾಡ್ಕೊಳ್ಳೋದೇನೆಂದರೆ ನೀವು ಪೀಠ ರೆಡಿ ಮಾಡ್ಕೋಬೇಕು. ಐಶ್ವರ್ಯ ರಂಗೋಲಿಯನ್ನು ಹಾಕ್ಕೋಬೇಕು. ಐಶ್ವರ್ಯ ರಂಗೋಲಿ ನಿಮಗೆ ಗೊತ್ತಿರುತ್ತೆ. ಐಶ್ವರ್ಯ ರಂಗೋಲಿನ ಹಾಕ್ಕೊಂಡು ನೀವು ಪೀಠ ರೆಡಿ ಮಾಡಿಕೊಂಡು ಗೋಮಾಯ ಎಲ್ಲ ಹಾಕ್ಕೊಂಡು ನೋಡಿ, ಪಂಚಮಿಗೂ ಲಕ್ಷ್ಮಿಗೂ ತುಂಬ ಸಂಬಂಧ ಇದೆ. ಅದರಿಂದ ನಿಮ್ಮ ಮನೇಲಿ ಎಂಥದೇ ದರಿದ್ರ ಇರಲಿ, ಹಣದ ತೊಂದರೆ ಇರಲಿ, ಹಣದ ಅಭಾವ ಇರಲಿ, ಯೋಗಿದ ಕೆಲಸ ಆಗ್ತಾಯಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕು, ಶುಕ್ರವಾರ ನಾಳೆ ಪಂಚಮಿ ಸಂಜೆಗೆ ಶುರು ಆಗುತ್ತೆ. ಅಂದರೆ ಸಂಜೆಗೆ ನೀವು ಲಕ್ಷ್ಮೀ ಆರಾಧನೆ ಮಾಡ್ಕೋಬೇಕು. ಹೇಳಿದ್ನಲ್ಲ, ಹಿಂಗೆ ಕಳಸ ಸ್ಥಾಪನೆ ಮಾಡ್ಕೋಬೇಕು. ಪೀಠ ಇಟ್ಕೊಂಡು ರೆಡಿ ಮಾಡಿಕೊಂಡು ಕಳಸದೊಳಗೆ ನೀವು ಖರ್ಜೂರ ಹಾಕಬೇಕು. ಖರ್ಜೂರ, ಬಾದಾಮಿ, ಕಲ್ಸಕ್ಕರೆ ಮತ್ತು ಪಚ್ಚ ಕರ್ಪೂರ, ಗಂಧ ಇಷ್ಟು ಹಾಕಿ ವೀಳ್ಯದೆಲೆ ಸಿಗಲಿಲ್ಲ ಅಂದರೆ ಮಾವಿನ ಸೊಪ್ಪು ವೀಳ್ಯದೆಲೆ ಎರಡು ಇಟ್ಟರು ಒಳ್ಳೆಯದೇ. ಯಾವುದನ್ನು ಒಂದು ಸಿಕ್ಕಿರೋದು ಪರವಾಗಿಲ್ಲ. ಮತ್ತು ಕಳಸಕ್ಕೆ ಕನಕಾಂಬರ ಹೂ ಅರ್ಪಿಸ್ಬೇಕು. ನೀವು ಲಕ್ಷ್ಮಿಗೆ ಮಲ್ಲಿಗೆ ಹೂ ಹಾಗೂ ಕನಕಾಂಬರ ಹೂ ಇಷ್ಟ. ಕಾಯಿ ಎಲ್ಲ ಸ್ಥಾಪನೆ ಮಾಡ್ಕೊಂಡು ಕನಕಾಂಬರ ಹೂನ ಎಲ್ಲ ರೆಡಿ ಮಾಡಿಕೊಂಡು ಲಕ್ಷ್ಮಿಗೆ ನಾಳೆ ಪಂಚಮಿ ಎಂದು ನೀವು ಲಕ್ಷ್ಮಿಗೆ 12 ನಾಮಗಳು ಹೇಳಿದ್ರೂ ಪರವಾಗಿಲ್ಲ, 108 ನಾಮಗಳು ಹೇಳಿದ್ರೂ ಪರವಾಗಿಲ್ಲ, ನಿಮಗೆ ಎಷ್ಟು ಹೇಳಬೇಕು ಅನಿಸುತ್ತೋ ಅಷ್ಟು ಹೇಳಿದ್ರೂ ಪರವಾಗಿಲ್ಲ. ಲಕ್ಷ್ಮೀ ನಾಮ ಹೇಳ್ತಾ ಲಕ್ಷ್ಮಿಗೆ ಮಲ್ಲಿಗೆ ಹೂವಾಗಲಿ ಕನಕಾಂಬರ ಫಸ್ಟು 1 ಮೊಳ ಹಾಕಿಬಿಡಿ ದೇವರಿಗೆ. ನೀವೇನು ಒಂದೊಂದೇ ಹೂನಾದರೂ ಲಕ್ಷ್ಮಿ ಜೊತೆಗೆ ಫಸ್ಟು ಗಣಪನ ಕರೆದು ನೀವು ಆನಂತರ ವಿಷ್ಣುನೂ ಕರಿಬೇಕು ಲಕ್ಷ್ಮೀ ಪೂಜೆಗೆ.
ಬರೀ ಲಕ್ಷ್ಮೀನ ಕರೆದ್ರೆ ಮಾತ್ರ ಯಾವತ್ತೂ ಬರಲ್ಲ. ನೀವು ಸಂಜೆಗೆ ಪೂಜೆ ಮಾಡುವಾಗ ವಿಷ್ಣು ಹೆಸರು ಹೇಳ್ಕೊಂಡು ವಿಷ್ಣು ಸಮೇತ ಇರುವಂಥ ಫೋಟೋನ ಲಕ್ಷ್ಮಿ ಜೊತೆ ಅದನ್ನಿಟ್ಟು ನೀವು ಆರಾಧನೆ ಮಾಡ್ಕೋಬೇಕು ಲಕ್ಷ್ಮಿಗೆ. ಆಮೇಲೆ ನೀವು ಅರ್ಚನೆ ಅಂದರೆ ಒಂದೊಂದೇ ಹೂ ಹೇಳ್ತಾ 108 ನಾಮಗಳು ಲಕ್ಷ್ಮಿಗೆ ಅರ್ಚನೆ ಮಾಡಿ, ಆನಂತರ ಕುಂಕುಮ ತಗೊಂಡು ಲಕ್ಷ್ಮಿ ವಿಗ್ರಹ ಇದ್ದರೆ ನಿಮ್ಮ ಮನೇಲಿ ವಿಗ್ರಹಕ್ಕೆ ಒಂದೊಂದೇ ನಾಮಗಳು ಹೇಳ್ತಾ ಅರ್ಚನೆ ಮಾಡಿ. ಆನಂತರ ನೋಡಿ, ನಾಳೆ ಪಂಚಮಿ ಇರೋದರಿಂದ ಮಾನಸ ದೇವಿಗೆ ನೀವು ಪೂಜೆ ಮಾಡಬೇಕು. ಮಾನಸ ದೇವಿ ಅಂದರೆ ನಾಗಗಳಿಗೆ ದೇವತೆ, ತಾಯಿ. ಆ ನಾಗ ದೇವತೆಗೆ ನೀವು ಪೂಜೆ ಮಾಡೋದರಿಂದ ತುಂಬ ಸಂತುಷ್ಟ ಆಗುತ್ತೆ. ಮಾನಸ ದೇವಿ ಆರಾಧನೆ ಮಾಡೋದರಿಂದ ನಿಮಗೆ ಪಂಚಮಿ ದಿನ ನಿಮ್ಮ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ. ಲಕ್ಷ್ಮಿ ಮತ್ತು ಮಾನಸ ದೇವಿಗೆ ತುಂಬ ಹತ್ತಿರದ ಸಂಬಂಧ. ಆದ್ದರಿಂದ ಲಕ್ಷ್ಮಿ ಇರೋದೇ ನಾಗಗಳ ಹತ್ರ. ಅಂದರೆ ನಿಮಗೆ ಲಕ್ಷ್ಮಿ ಏನು ಬೇಕು, ಹಣ ಇರೋದೇ ನಾಗಗಳ ಹತ್ರ, ನಿಧಿ ಇರೋದೇ ನಾಗಗಳ ಹತ್ರ. ಅದರಿಂದ ನಾಗದೇವತೆಗಳ ಆರಾಧನೆ ಮಾಡ್ಕೋಬೇಕು. ನಾಳೆ ಮಾನಸ ದೇವಿಗೆ ನೈವೇದ್ಯ ಮಾಡಿ, ಮಾನಸ ದೇವಿ ಹೆಸರು ಹೇಳ್ಕೊಂಡು ನೀವು ಪೂಜೆ ಮಾಡಿ, ಮಾನಸ ದೇವಿಗೆ ನೀವು ನೈವೇದ್ಯ ಹಾಲನ್ನು ಅರ್ಪಿಸಬೇಕು. ಹಾಲು ನೈವೇದ್ಯಕ್ಕಿಡಿ. ಮಾನಸ ದೇವಿ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಮಾನಸ ದೇವಿ ನಮ್ಮನ್ನು ಕಾಪಾಡೋ ತಾಯಿ, ನಮ್ಗೆ ಅಭಿವೃದ್ಧಿ ಕೊಡು ಅಂತ ಹೇಳ್ಬಿಟ್ಟು ನೀವು ಕೇಳಿಕೊಂಡು ಪೂಜೆ ಮಾಡ್ಕೋಬೇಕು. ಮತ್ತು ಮಾನಸ ದೇವಿ ಪೂಜೆ ಎಲ್ಲ ಆದ ನಂತರ ನೀವೇನು ಮಾಡಬೇಕು, ಸಂಜೆಗೆ ನೀವು ಫಸ್ಟು ಬಾಗಿಲಿಗೆ ದೀಪ ಅಂಟಿಸ್ಕೋಬೇಕು. ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಆದಮೇಲೆ, ಇದೆಲ್ಲ ಮುಂಚೆನೇ ಮಾಡ್ಕೋಬೇಕು. ನಾನು ಮುಂಚೆನೇ ಹೇಳಬೇಕಿತ್ತು. ಮತ್ತು ತುಳಸಿ ಅಮ್ಮನಿಗೆ ನೀವು ನಾಳೆ ತುಪ್ಪದ ದೀಪ ಹಚ್ಚಬೇಕು ಸಂಜೆಗೆ. ಪಂಚಮಿ ಇದೆಯಲ್ಲ, ಅದರಿಂದ ಪ್ರತಿ ಶುಕ್ರವಾರ ಅನಿಸಿದ್ರು ನಿಮಗೆ ಒಳ್ಳೆಯದೇನೆ. ಬಾಗಿಲಿಗೂ ಅಷ್ಟೇ, ಬಾಗಿಲಿಗಾಗಲಿ ತುಳಸಿ ಅಮ್ಮನಿಗಾಗಲಿ ಪ್ರತಿ ಶುಕ್ರವಾರ ಕೂಡ ನೀವು ದೀಪಾರಾಧನೆ ಮಾಡೋದರಿಂದ ನಿಮಗೆ ಸಕಲ ಐಶ್ವರ್ಯ ಸಿದ್ಧಿ ಆಗತ್ತೆ. ಹಾಗೆ ತುಳಸಿ ಗಿಡದ ಹತ್ರ ನೀವು ಬೆಳಗ್ಗೆ ಹಾಗೂ ಸಂಜೆ ತುಪ್ಪದ ದೀಪ ಆರಾಧನೆ ಮಾಡಿ ನಿಮಗೆ ಇಚ್ಛಿತ ಫಲ ಪ್ರಾಪ್ತಿಯಾಗತ್ತೆ. ಲಕ್ಷ್ಮೀ ಪೂಜೆಗೆ ನೀವು ಹೇಳ್ಕೋಬೇಕಾಗಿರುವಂಥ ಅಷ್ಟೋತ್ರನ ಹೇಳ್ತೀನಿ ವೀಕ್ಷಕರೇ. ಇದನ್ನು ನೀವು ಹೇಳ್ಕೊಂಡು ಅರ್ಚನೆ ಮಾಡ್ಕೊಳ್ಳಿ. ನೋಡಿ, ಹೀಗಿದೆ: ಓಂ ಶ್ರೀಯೇ ನಮಃ, ಓಂ ಲೋಕದಾತ್ರೇ ನಮಃ, ಓಂ ಬ್ರಹ್ಮಮಾತ್ರೇ ನಮಃ, ಓಂ ಪದ್ಮನೇತ್ರಾಯ ನಮಃ, ಓಂ ಪದ್ಮಮುಖೇ ನಮಃ, ಓಂ ಪ್ರಸನ್ನಮುಖಾಯೇ ನಮಃ, ಓಂ ಪದ್ಮಕಾಂತೆ ನಮಃ, ಓಂ ಬಿಲ್ವವನಸ್ಥಾಯ ನಮಃ, ಓಂ ವಿಷ್ಣುಪತ್ನೇ ನಮಃ, ಓಂ ವಿಚಿತ್ರಕೌಕ್ಷಮಾಧಾರಿಣೇ ನಮಃ, ಓಂ ಪೃಥೋಶ್ರೋಣಿಯೇ ನಮಃ, ಓಂ ಪಾಕಬಿಲ್ವಫಲಪಾನತುಂಗಸ್ಥದನೇ ನಮಃ, ಓಂ ಸುರಕ್ತಾಪಾದಪತ್ರಭಕಾರಪದಾಥಲಾಯ ನಮಃ, ಓಂ ಶುಭಾಯ ನಮಃ, ಓಂ ಸುರತ್ತಾನಗತಾಖಾಯ ರೋಗಜ್ಞಾನೋಪೌರುಷೋಭಿತಾಯ ನಮಃ, ಓಂ ಯಕ್ಷಕರ್ತಾ ಮಾಸಂ ಲಿಪಸ್ತಸ್ಸರ್ವಾಂಗಾಯ ನಮಃ, ಓಂ ಕಟಕೋಜಜ್ಞಲಾಯ ನಮಃ, ಓಂ ಮಂಗಳಾಂಭಾರಣ್ಯಸತ್ರ ಮಾರ್ಗತ್ತಾಹರೇ ಹರಿರ್ವಿಭೂಷತಾಯ ನಮಃ, ಓಂ ತಟಗಿಕರಾವತ್ಸಾಂಸಶ್ವಶೋಭಾ ಮನಾಮುಖಾಂಭಜಾಯ ನಮಃ, ಓಂ ಪದ್ಮಹಸ್ತೆ ನಮಃ, ಓಂ ಹರಿವಲ್ಲಭಾಯ ನಮಃ, ಓಂ ಗರ್ಗಚ್ಚನಸಮಾರೂಪಾಯ ನಮಃ, ಓಂ ವಿದ್ಯೆಯೇ ನಮಃ, ಓಂ ಅಭಿಧುಜ್ಯೋಯ ನಮಃ. ಈ ಥರ ನೀವು 24 ನಾಮಗಳನ್ನ ಹೇಳ್ಕೊಳ್ಳಿ. ಓಂ ಈ ಥರ ಓಂ ಅಭಿಚ್ಛಾಯೇ ನಮಃ ಅಂತ 24 ನಾಮಗಳು. ಓಂ ಚತುರ್ಶಾಂತಿರ್ನಾಮಾಭಿಃ ಬಿಲ್ವಾಪತ್ರಾಲಕ್ಷ್ಯ ಚ ನಮಃ ಕರ್ಯೋಥ ಸರ್ವಾಭೀಷ್ಟ ಸಿದ್ಧಿರ್
ಭವಂತಿ ಇತಿ ಮಹಾಲಕ್ಷ್ಮಿ ಚತುರ್ವಿಶಾಂತಿ ನಾಮಾವಳಿಯ ಓಂ ಶಾಂತಿ 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 ಅಂತ ಪ್ರತಿಯೊಂದು ನೀವು ಮಂತ್ರ ಪೂಜೆ ಮಾಡಿ ಮಂತ್ರ ಹೇಳಿದ ನಂತರ ಓಂ ಶಾಂತಿ ಶಾಂತಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಕೊನೆಯಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ನಾಳೆ ಪಂಚಮಿಯಲ್ಲಿ ವಿಶೇಷ ಇರೋದ್ರಿಂದ, ಹಾಗೆ ನಾವು ಹಿಂದಿನ ವಿಡಿಯೋಲಿ ಹೇಳಿರೋ ಥರ ಪಂಚಮಿ ದಿನ ಶುಕ್ರವಾರ ಬಿದ್ದರಿಂದ ವಾರಾಹಿ ಅಮ್ಮನ ಆರಾಧನೆ ಕೂಡ ಮಾಡ್ಕೋಬೇಕು ನೀವು. ವಾರಾಹಿ ಅಮ್ಮನಿಗೆ ಹುಳಿ ಚಿತ್ರಾನ್ನ, ದಾಳಿಂಬೆ ಹಣ್ಣು ಹಾಗೂ ಅನ್ನ, ಚಿತ್ರಾನ್ನ ಇಟ್ಕೊಂಡು ನೀವು ಪೂಜೆ ಮಾಡಿ. ವಾರಾಹಿ ಅಮ್ಮನಿಗೆ ತುಂಬ ಪ್ರಿಯ ಪಂಚಮಿ ಎಂದು. ಅದರಲ್ಲೂ ಮಾನಸಾದೇವಿ ಪೂಜೆ, ಆ ವಾರಾಹಿ ಅಮ್ಮನ ಪೂಜೆ, ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮಗೆ ವಾರಾಹಿ ಅಮ್ಮ ನೋಡಿ, ನೀವು ಭೂಮಿ ಬಗ್ಗೆ ಸಮಸ್ಯೆ ಇದ್ದರೆ ಎಲ್ಲ ಪರಿಹಾರ ಮಾಡ್ತಾರೆ ವಾರಾಹಿ ಅಮ್ಮ. ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ವಾರಾಹಿ ಅಮ್ಮಂದು ಮಾಡ್ತೀನಿ ವೀಕ್ಷಕರೇ, ನೀವು ಅದನ್ನು ನೋಡ್ಬೋದು. ಅದರಿಂದ ಇವಾಗ ನಾನು ಈ ವಿಡಿಯೋ ಇಲ್ಲಿಗೆ ಇದು ಮಾಡ್ತಾಯಿದ್ದೀನಿ. ನೀವು ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಮತ್ತೆ ಹೊಸ ವಿಡಿಯೋ ತೊಗೊಂಡು ಬರ್ತೀನಿ ನಾನು. ನಮಸ್ತೆ.